ಮನೆಯಲ್ಲೇ ಇರೋ ವಸ್ತು ಬಳಸಿ ಇವತ್ತೊಂದು ಸಿಹಿ ತಿನಿಸು ಮಾಡುವ. ಡ್ರೈ ಫ್ರೂಟ್ಸ್ ಲಡ್ಡು ಇದು. ರಕ್ಷಾಬಂಧನ ಹತ್ತಿರ ಬರ್ತಾ ಇದೆ. ಮನೆಯಲ್ಲೇ ಸ್ವೀಟ್ ರೆಡಿ ಮಾಡುವ. ಹಾಗಾದರೆ ಹೇಗೆ ಮಾಡುವುದೆಂದು ನೋಡುವ ಇವತ್ತು. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಲ್ಲಿ ನೋಡಿ, ನಾನು ಬೋಳಾಸಿಂದ ಮಿಕ್ಸ್ಡ್ ಡ್ರೈ ಫ್ರೂಟ್ಸ್ ಇದೊಂದು ಪ್ಯಾಕ್ ತರಿಸಿದ್ದೇನೆ. ಮಕ್ಕಳು ತಗೊಂಡು ಬಂದಿದ್ದಾರೆ ಇವತ್ತು. ಅದರಲ್ಲೇ ನೋಡುವ ಏನೇನಿದೆ ಎಂದು. ಅದರಲ್ಲಿ ನೋಡಿ, ಮೆಲನ್ ಸೀಡ್ಸ್ ಇದೆ, ಮತ್ತು ಕುಕುಂಬರ್ ಸೀಡ್ಸ್, ಹಾಗೆಯೇ ಬಾದಾಮಿ, ಗೇರು ಬೀಜ, ಪಿಸ್ತಾ, ದ್ರಾಕ್ಷಿ, ಬೇರೆ ಬೇರೆ ಥರದ ದ್ರಾಕ್ಷಿ ಕೂಡ ಇದೆ ಇದರಲ್ಲಿ. ಇದು ಸಾಲ್ಟ್ ಆಗಿ ಸಹ ಬರ್ತದೆ ಮತ್ತು ಸಾಲ್ಟ್ ಇಲ್ಲದೆ ಸಹ ಬರ್ತದೆ. ಇದನ್ನು ತಿನ್ನಲಿಕ್ಕಂತೂ ಒಳ್ಳೆಯದಾಗ್ತದೆ, ಕ್ರಿಸ್ಪ್ ಆಗಿದ್ದು. ಹಾಗೆ ನಾನು ಇದರಲ್ಲಿ ಇವತ್ತೊಂದು ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ. ಮನೆಯಲ್ಲಿ ಇದು ಸಾಮಾನ್ಯವಾಗಿ ಎಲ್ಲರೂ ನಾವು ತಗೊಂಡು ಬರ್ತೇವೆ ಇಂಥದ್ದು ಡ್ರೈ ಫ್ರೂಟ್ಸನ್ನೆಲ್ಲ. ಅದರ ಜೊತೆ ತೆಂಗಿನ ತುರಿ ಎಲ್ಲ ಹಾಕಿ ಇವತ್ತೊಂದು ಡ್ರೈ ಫ್ರೂಟ್ಸ್ ಮಾಡು. ಇದರಲ್ಲೆಲ್ಲ ಅರ್ಧದಷ್ಟು ನಾನು ತೆಗೆದುಕೊಂಡಿದ್ದೇನೆ. ಇದು ನೋಡಿ, ಇದರಲ್ಲಿ ರೋಸ್ಟ್ ಆದ ಎಲ್ಲ ಡ್ರೈ ಫ್ರೂಟ್ಸ್ ಇದೆ. ಇದರಲ್ಲಿ ದ್ರಾಕ್ಷಿ, ಬಗೆ ಬಗೆಯ ದ್ರಾಕ್ಷಿ ಇದೆ ಇದರಲ್ಲಿ, ಒಣ ದ್ರಾಕ್ಷಿ ನೋಡಿದ್ರಲ್ಲ. ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ ಇವತ್ತು. ಇದರಲ್ಲಿ ಒಂದು ತೆಂಗಿನಕಾಯಿ ನಾನು ಸಣ್ಣದು ತೆಗೆದುಕೊಂಡಿದ್ದೇನೆ. ಸಾಧಾರಣ 3 ಕಪ್ ಆಗ್ತದೆ. 1 ಕಪ್ ತುರಿದಿದ್ದೇನೆ, ಮತ್ತೊಂದು ಕಪ್ಪನ್ನು ಸಣ್ಣಗೆ ಕಟ್ ಮಾಡಿದ್ದೇನೆ. ತುರಿಲಿಕ್ಕಾಗಲಿಲ್ಲ ನನಗೆ ಅದಕ್ಕೋಸ್ಕರ. ಅದು ಸಿಪ್ಪೆ ಎದ್ದು ಬಂತು ಅದರದ್ದು, ಅದಕ್ಕೋಸ್ಕರ. ಈಗ ನಾನು ಅದನ್ನು ಮೊದಲು ಮಿಕ್ಸಿಯಲ್ಲಿ ಒಂದು ಸಲ ಗ್ರೈಂಡ್ ಮಾಡ್ತೇನೆ. ನೋಡಿ, ಚೆನ್ನಾಗಿ ಪುಡಿಯಾಗಿದೆ. ಈಗ ತುರಿದ ತೆಂಗಿನ ತುರಿ ಇದೆ ನೋಡಿ, ಅದನ್ನು ಸಹ ಇದರೊಟ್ಟಿಗೆ ಹಾಕಿ, ಯಾಕಂದರೆ ಅದು ಸ್ವಲ್ಪ ದಪ್ಪ ಇರ್ತದೆ, ಅದನ್ನು ಸಹ ಗ್ರೈಂಡ್ ಮಾಡಿದ್ದೇನೆ. ಇದನ್ನೀಗ ಎರಡನ್ನು ಒಂದು ಬಾಣಲೆಗೆ ಹಾಕುವ. ನೋಡಿ, ಇದು ತುರಿದ ತೆಂಗಿನ ತುರಿ. 2 ಥರ ತೆಂಗಿನ ತುರಿಯನ್ನು ಸಹ ನಾನಿಲ್ಲಿ ಮಿಕ್ಸಿಯಲ್ಲಿ ನೋಡಿ ನುಣ್ಣಗೆ ಪೌಡ್ರ್ ಮಾಡಿದ್ದೇನೆ. ಇದನ್ನು ನುಣ್ಣಗಾಗಿದೆ ಇದೀಗ. ಇದನ್ನೊಂದು ಕಬ್ಬಿಣದ ಬಾಣಲೆ ಅಥವಾ ನಾನ್ ಸ್ಟಿಕ್ ಬಾಣಲೆಗೆ ಹಾಕಿ, ಇದು ಸ್ವಲ್ಪ ಹಸಿ ಹೋಗುವವರೆಗೆ ನಾವಿದನ್ನು ಹುರಿಬೇಕು. ಅಥವಾ ರೆಡಿಮೇಡ್ ಸಿಗ್ತದೆ ಡಿಸಿಕೇಟೆಡ್ ಕೋಕೋನಟ್ ಅಂತ, ಪ್ಯಾಕೆಟಲ್ಲಿ ಬರುವುದು, ಅದನ್ನು ಉಪಯೋಗಿಸಿದ್ರಂತೂ ಇದನ್ನು ಹುರಿಯುವ ಅಗತ್ಯ ಇಲ್ಲ. ಅದನ್ನು ಈಗ ನೋಡಿ, ಇದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಡಿಸಿಕೇಟೆಡ್ ಕೋಕೋನಟ್ ಆದರೆ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕ್ಕೊಳ್ಬೋದು. ಇದರ ಜೊತೆ ನಾನೀಗ ಇದಕ್ಕೆ ಬೇಕಾದ ಸ್ವಲ್ಪ ಸಾಮಗ್ರಿ ಹಾಕ್ತಾ ಇದ್ದೇನೆ. ನೋಡಿ, ಇದು ಏಲಕ್ಕಿ ಪುಡಿ, ಸ್ವಲ್ಪ ಸಕ್ಕರೆ ಹಾಕಿ ಪುಡಿ ಮಾಡಿದ್ದೇನೆ. ಸ್ವಲ್ಪ ಬೇಗ ಪುಡಿ ಆಗ್ತದೆ, ಅದಕ್ಕೋಸ್ಕರ. ಇನ್ನು ಸಕ್ಕರೆ ಒಂದು 2 ಚಮಚ ಅಥವಾ 4 ಚಮಚ ಹಾಕ್ಕೊಳ್ಬೋದು. ಒಂದು 5 ರಿಂದ 6 ಟೇಬಲ್ ಸ್ಪೂನ್ನಷ್ಟು ಮಿಲ್ಕ್ ಪೌಡ್ರ್ ಹಾಕ್ಕೊಂಡಿದ್ದೇನೆ ನಾನು. ಇದಕ್ಕೆ ಯಾವುದೇ ಮಿಲ್ಕ್ ಪೌಡ್ರ್ ಆಗ್ತದೆ. ಇದನ್ನೊಂದು ಸಲ ಈ ರೀತಿ ಮಿಕ್ಸ್ ಮಾಡುವ ಚೆನ್ನಾಗಿ. ಯಾವುದೇ ನೀರು ಹಾಕುವ ಅಗತ್ಯ ಇಲ್ಲ. ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿದ ನಂತರ ಇದನ್ನು ನೋಡಿ ಮಿಕ್ಸರಲ್ಲಿ ರನ್ ಮಾಡಿದ್ದೇನೆ ನಾನು. ಸ್ವಲ್ಪ ನೋಡಿ, ಈ ರೀತಿ ಸಕ್ಕರೆ ಸಹ ಕರಗಿ ಎಲ್ಲ ಈ ರೀತಿ ಮುದ್ದೆ ರೀತಿ ಬರ್ತದೆ ನೋಡಿ. ಇದನ್ನೀಗ ನಾನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಒಂದು ಸೈಡಲ್ಲಿ ಇದನ್ನೆಲ್ಲ ತೆಗೆದು ಇಟ್ಟು ಬಿಡುವ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ನೋಡಿ, ನಾನೊಂದು 15 ಖರ್ಜೂರ ತೆಗೆದುಕೊಂಡಿದ್ದೇನೆ ನಾನು. ಅದರ ಬೀಜ ತೆಗೆದು ಮಿಕ್ಸಿ ಜಾರಲ್ಲಿ ಒಂದು ಸುತ್ತು ರನ್ ಮಾಡುವ. ನೋಡಿ, ರನ್ ಮಾಡಿದಾಗ ಈ ರೀತಿ ಆಗ್ತದೆ. ಅದನ್ನು ಒಂದು ಸ್ವಲ್ಪ ಹೊತ್ತು ರನ್ ಮಾಡಿದರೆ ಈ ರೀತಿ ಆಗ್ತದೆ ಗಟ್ಟಿ. ಇದನ್ನು ಸ್ವಲ್ಪ ನಾವು ಚಮಚದಲ್ಲಿ ಸರಿ ಮಾಡಿ, ನಂತರ ಇದಕ್ಕೆ ನಾವು ತೆಗೆದಿಟ್ಟ ಈ ಡ್ರೈ ಫ್ರೂಟ್ಸ್ ಇದೆ ಅಲ್ಲ, ದ್ರಾಕ್ಷಿ, ಗೇರು ಬೀಜ, ಬಾದಾಮ್, ಪಿಸ್ತಾ ಏನೆಲ್ಲ ಉಂಟು ಅದನ್ನೆಲ್ಲ ಹಾಕಿ 1-2 ಸುತ್ತು ರನ್ ಮಾಡಿದರೆ ಇಷ್ಟು ಪುಡಿ ಆಗ್ತದೆ ನೋಡಿ. ಇಷ್ಟು ಪುಡಿ ಆದರೆ ಸಾಕು. ಸ್ವಲ್ಪ ತೀರ ಸಣ್ಣ ಸಣ್ಣ ತರಿ ಸಿಗ್ತದೆ ಇದರಲ್ಲಿ ನಮಗೆ. ಈ ರೀತಿ ನೋಡಿ, ಅದು ಗಟ್ಟಿ ಆಗ್ತದೆ. ಯಾವುದೇ ಬೆಲ್ಲ ಅಥವಾ ನೀರು ಹಾಕುವ ಅಗತ್ಯ ಇಲ್ಲ. ಡೈರೆಕ್ಟಾಗಿ ಇದನ್ನು ನಾನೀಗ ಇನ್ನು ಈ ರೀತಿ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೇನೆ. ಇದನ್ನೊಂದು ಸಣ್ಣ ಪಾತ್ರೆಗೆ ಹಾಕಿದ್ದೇನೆ ನೋಡಿ. ಈ ರೀತಿ ಸಣ್ಣ ಲಡ್ಡು ಥರ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು ನಾವು. ಸುಮಾರು ಲಡ್ಡು ಇದರಲ್ಲಿ ಆಗ್ತದೆ ನೋಡಿ. ಇಷ್ಟಿಷ್ಟೇ ಸಣ್ಣದು ಸಾಕು. ತೆಂಗಿನ ತುರಿ ಅಲ್ಲಿ ಕವರ್ ಮಾಡಿ ಇನ್ನು ಮಾಡುವಾಗ ಲಡ್ಡು ಸಾಧಾರಣ ದೊಡ್ಡ ಶೇಪಿಗೆ ಬರ್ತದೆ. ನಾನು ಇಲ್ಲಿ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡೆ ನೋಡಿ. ತೆಂಗಿನ ತುರಿ ಮತ್ತು ಸಕ್ಕರೆ, ಹಾಲು, ಇದು ಹಾಲಿನ ಪುಡಿ ಹಾಕಿದ್ದೇವೆ ನೋಡಿ. ಅದು ಈಗ ಸ್ವಲ್ಪ ಗಟ್ಟಿ ಬರಲಿಕ್ಕೋಸ್ಕರ ಒಂದು 2 ಟೇಬಲ್ ಸ್ಪೂನ್ನಷ್ಟು ನಾನು ಇದಕ್ಕೆ ಹಾಲನ್ನು ಹಾಕಿದ್ದೇನೆ. ಹಸಿ ಹಾಲಲ್ಲ, ಬಿಸಿ ಮಾಡಿ ತಣ್ಣಗಾದ ಹಾಲು. ಸಾಧಾರಣ 2 ರಿಂದ 3 ಟೇಬಲ್ ಸ್ಪೂನ್ನಷ್ಟು ಬೇಕಾಗ್ತದೆ. ಚಪಾತಿ ಹಿಟ್ಟು ನಾವು ಅಂಟು ಮಾಡ್ತೇವೆ ನೋಡಿ, ಅದೇ ರೀತಿ ಸ್ವಲ್ಪ ಗಟ್ಟಿ ಬರಬೇಕಿದು.
ನಂತರ ಒಂದು ಸಣ್ಣ ಪೋರ್ಷನ್ ತೆಗೆದುಕೊಂಡು ನೋಡಿ ಈ ರೀತಿ ಉಂಡೆ ಕಟ್ಟಿ ಚಪ್ಪಟೆ ಮಾಡಿ ಇದರ ನಡುವೆ ನಾವು ರೆಡಿ ಮಾಡಿಟ್ಟ ಡ್ರೈ ಫ್ರೂಟ್ಸ್ ಲಡ್ಡು ಇದೆ ನೋಡಿ, ಸಣ್ಣದು ಗಾತ್ರದ್ದು, ಅದನ್ನು ನಡುವೆ ಇಟ್ಟು ಈ ರೀತಿ ಕವರ್ ಮಾಡಿ, ನಾವು ಆಲೂ ಪರೋಟಕ್ಕೆ ಹೇಗೆ ನಾವು ಅದನ್ನು ಕವರ್ ಮಾಡ್ತೇವೆ ನೋಡಿ ಅದೇ ರೀತಿ ಈ ರೀತಿ ಮುಚ್ಚಿ, ನಂತರ ನೋಡಿ ಈ ರೀತಿ ಕೈಯಲ್ಲಿ ಉಂಡೆ ಮಾಡಿದರೆ ಆಯಿತು ಶೇಪಲ್ಲಿ. ನೋಡಲಿಕ್ಕೆ ಸ್ವಲ್ಪ ಕಷ್ಟ ಅನಿಸಿದ್ರು ಮಾಡಲಿಕ್ಕೆ ಸುಲಭ, ಇದು ಏನು ಕಷ್ಟ ಆಗೋದಿಲ್ಲ. ಅಭ್ಯಾಸ ಇಲ್ಲದವರು ಸಹ ಒಂದೆರಡು ಮಾಡಿದ ಕೂಡಲೇ ನಂತರ ನಮಗೆ ಮಾಡಲಿಕ್ಕೆ ಸುಲಭ ಆಗ್ತದೆ. ನೋಡಿ ರೆಡಿ ಆಯಿತು ಆರೋಗ್ಯಕರವಾದ ಲಡ್ಡು. ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ತಿನ್ನಲಿಕ್ಕಾಗುವಂತಹ ರೆಸಿಪಿ ಇದು. ತುಂಬ ಸಾಫ್ಟಾಗಿ ಸಹ ಇದೆ ಇದು. ಯಾವುದೇ ಬೆಲ್ಲ ಹಾಕಿ ಎಲ್ಲ ನಾವು ಮಾಡಲಿಲ್ಲ, ಸಕ್ಕರೆ ಸ್ವಲ್ಪ ಮಾತ್ರ ತೆಂಗಿನ ತುರಿಗೆ ರುಚಿಗೋಸ್ಕರ ಹಾಕಿದ್ದು. ಖಂಡಿತ ನಿಮಗೆಲ್ರಿಗೂ ಇದು ಇಷ್ಟ ಆಗ್ಬೋದು ಅಂತ ತಿಳ್ಕೊಳ್ತೇನೆ ಫ್ರೆಂಡ್ಸ್. ನೋಡಿ ರೆಡಿ ಆಯಿತು. ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ. ನಾಳೆ ಮತ್ತೆ ಸಿಗೋಣ.